ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಾವು ಒಂದು ಭಾಳ ಮಧುರವಾದ ಸಮಯಗಳನ್ನ ಅವ್ರ ಜೊತೆ ನಾನು ಕಳೆದಿದ್ದೀನಿ. ಸುಮಾರು ಒಂದು 25 ವರ್ಷ. ಸೊ ಸ್ಟಿಲ್ ಲಾಟ್ ಆಫ್ ಸ್ಟೋರೀಸ್ ಎಲ್ಲ ಸಿನಿಮಾ ಬಗ್ಗೆ ಅವ್ರು ಬಂದ ದಾರಿ. ಆಮೇಲೆ ಪರ್ಸ್ನಲ್ ಆಗಿ ನನ್ನ ಸಿನಿಮಾಗಳು ಬಂದಾಗ ಫೋನ್ ಮಾಡೋದು, ಟಿ ವಿನಲ್ಲಿ ಯಾವ್ದಾರು ಬಂದಾಗ ಫೋನ್ ಮಾಡಿ ಭಾಳ ಅಪ್ರಿಷಿಯೇಟ್ ಮಾಡೋವಂಥದ್ದು ಅಂತ ಒಂದು ದೊಡ್ಡ ಹೆಂಗಸು ಅವರು. ಒಂದು ಗ್ರಾಮೀಣ ಭಾಗದಿಂದ ಬಂದು ಇವತ್ತು ಇಡೀ ಭಾರತದಲ್ಲಿ ಎಲ್ಲ ಸೂಪರ್ ಸ್ಟಾರ್ಸ್ಗಳ ಜೊತೆ ಆ್ಯಕ್ಟ್ ಮಾಡಿದಂಥವ್ರು. ಅದು ವಿಶೇಷವಾಗಿ MGR ಮತ್ತು ಅವರ ಪೇರು ಮತ್ತು ಇಲ್ಲಿ ರಾಜ್ಕುಮಾರ್ ಮತ್ತು ಅವರ ಪೇರು ಅವಿಸ್ಮರಣೀಯ ಅಂಥ ಅದ್ಭುತವಾದಂಥ ನಟಿ ಅವರು. ತುಂಬ ಜೀವನ ನಡೆಸಿದ್ದಾರೆ. ಅನನ್ಯವಾದಂಥ ಶಿವನ ಭಕ್ತಿ ಆಕೆ. ಅವರು ನನಗೆ ಕರೆದು ಒಂದು ದಿನ ಕೇಳಿದ್ದೇನು ಅಂದರೆ, ನೋಡಪ್ಪ ನಮ್ಮ ಮನೆ ಮುಂದೆ ತಾವರೆ ಗಿಡ ಎಲ್ಲ ಒಣಗೋಗ್ಬಿಟ್ಟಿದೆ, ಎಲ್ಲರೂ ಅರೇಂಜ್ ಮಾಡಿ ಅಂದರೆ ಪಾಪ ಈ ಮಂಜು ನಮ್ಮ ಇವನೇ ಅವ್ರ ಊರಿಂದ ತೊಗೊಂಬಂದು ಅದೆಲ್ಲ ಇನ್ಸ್ಟಾಲ್ ಮಾಡ್ತಾರಲ್ಲ ಪಾಪ ಅವ್ರಿಗೆ ಆ ತಾವರೆ ಹೂವು ಶಿವ ಅದು ಅಷ್ಟಿಷ್ಟ. ನೋಡಿ ಅದು ಕಾಕ್ತಾಳೇನೋ ಏನೋ ಇವತ್ತು ಸೋಮವಾರ ಪ್ರಶಾಂತವಾದಂಥ ಒಂದು ನಿರ್ಗಮನ ಅವರಿಂದ ಆಯಿತು. ನನ್ನ ಪ್ರಕಾರ ಭಾಳ ಶ್ರೇಷ್ಠವಾದ ತಲೆಗಳು ಇವರೆಲ್ಲ. ದೊಡ್ಡ ಲಾಸ್ ಅಷ್ಟೇ. ಭಾರತ ಚಿತ್ರರಂಗದ ಮೊದಲ ಲೇಡಿ ಸೂಪರ್ ಸ್ಟಾರ್ ಸರ್. ಹೌದು, ಅವರ ಬಾಯಲ್ಲಿ ನಾನು ಕೇಳಿದ್ದ ಕಥೆ ಏನು ಅಂದರೆ, ಅಲ್ಲಮ್ಮ ನಿನ್ನೆ ಅವರ ಇದು ಅಂದರೆ ಸುಮಾರು 30 ವರ್ಷದಿಂದ 25-30 ವರ್ಷ ಪಿಕ್ಚರು ಅವ್ರು ನಾನು ಫಸ್ಟು ನೋಡಿದ್ದೆ. ಸೆನ್ಸಾರ್ ಆಗಿರಲಿಲ್ಲ, ಸೆನ್ಸಾರ್ ಪ್ರಾಬ್ಲಮ್ ಆಗಿ ರಿವೈಸಿಂಗ್ ಕಮಿಟಿಗೆ ಹೋಗಿತ್ತು. ರಿವೈಸಿಂಗ್ ಕಮಿಟಿಗೆ ಪ್ರೆಸಿಡೆಂಟ್ ಅಮ್ಮ. ನನಗೆ ಭಯ ಹೊರಗಡೆ, ಹೆಂಗೋ ಅವ್ರಿಗೂ ಇಷ್ಟ ಆಗಿಲ್ಲ, ಯಾರಿಗೂ ಇಷ್ಟ ಆಗ್ತಿಲ್ಲ ಪಿಕ್ಚರು, ಮೋಸ್ಟ್ಲಿ ಇವ್ರಿಗೂ ಇಷ್ಟ ಆಗುತ್ತೋ ಇಲ್ವೋ ಅಂತ. ಬಟ್ ಅವರು ನನ್ನ ವೆಲ್ಕಮ್ ಮಾಡಿದ್ದು ಇವತ್ತು ಮರೆಯೋಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಟೈಮ್ ಅವ್ರು ನೋಡಿದ್ದೆ, ಕ್ಲಾಪ್ಸ್ ಹೊಡೆದು ಒಳಗೆ ಕರೆದು ಅವರೇ ನನ್ನ ಪರವಾಗಿ ಆರ್ಗ್ಯುಮೆಂಟ್ ಮಾಡಿ ಪಿಕ್ಚರ್ನ ಸೆನ್ಸಾರ್ ಮಾಡಿಕೊಟ್ರು. ಮತ್ತೆ ಮನೆಗೆ ಬಂದಿದ್ದೆ, ತುಂಬ ಅಪ್ರಿಷಿಯೇಟ್ ಮಾಡೋರು. ಅವತ್ತಿಂದ ಒಂಥರ ನಮ್ಮ ಫ್ಯಾಮಿಲಿ ಫ್ರೆಂಡ್ ಥರ. ಅವ್ರ ಮಗಳು ಇಂದು ಅಂತ, ಆಮೇಲೆ ಗೌತಮ್ ಅಂತ ಅವ್ರ ಮಗ, ಆಮೇಲೆ ಸಮರ್ಥ್ ಅಂತ ಅವರ ಅಳಿಯ, ಇವರೆಲ್ಲ ನಮಗೆ ಫ್ಯಾಮಿಲಿ ಫ್ರೆಂಡ್ ಥರ. ಸೊ ಅವರೇ ನಮ್ಮನ್ನು ಸದಾಶಿವ ಕರ್ಕೊಂಬರೋ ಕಾರಣನೂ ಅವರೇ ಮನೆ ನೋಡಿ ಬನ್ನಿ ಅಂತೇಳಿ ತೋರಿಸಿ ಮಾಡಿದ್ದು. ತುಂಬ ಅವ್ರ ಇಡೀ ಫ್ಯಾಮಿಲಿನೇ ನಮ್ಗೆ ತುಂಬ ಕ್ಲೋಸ್ ಆ್ಯಕ್ಚುಲಿ. ಪರಿಪೂರ್ಣ ಜೀವನ ನಡೆಸಿದ್ದಾರೆ. ಏನೋ ಆ ದೇವರು ಅವ್ರನ್ನ ಕರ್ಕೊಂಡಿದ್ದಾರೆ. ಇನ್ನೊಂದು ಒಳ್ಳೆ ಜನ್ಮ ಕೊಟ್ಟು ಇನ್ನೊಂದು ಶ್ರೇಷ್ಠ ಕಲಾವಿದರು ಇನ್ನೇನೋ ಹುಟ್ಲಿ ಅವರು. ಅವ್ರ ಮನೆಯವ್ರಿಗೆಲ್ಲ ಅವ್ರನ್ನ ಈ ಲಾಸ್ನ ತುಂಬಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಈಗ ಪ್ಯಾನ್ ಇಂಡಿಯಾ ಅನ್ನೋ ಸಂಸ್ಕೃತಿ ಸರ್ 1900 ಎಲ್ಲ ಅದೆಲ್ಲ ಗೋಲ್ಡನ್ ಡೈಮಂಡ್ ಎರ ಅವ್ರದ್ದು, ಅವರೆಲ್ಲ ನೋಡಿರೋದು. ಕನ್ನಡದ ಫಸ್ಟ್ ಲೇಡಿ ಸೂಪರ್ ಸ್ಟಾರ್ ಅಂತಾನೆ ಹೆಸರಾಗಿದೆ. ಹೌದು. ಅಯ್ಯೋ, ಬಹಳ ದೊಡ್ಡ ವ್ಯಕ್ತಿ. ನಾವೆಲ್ಲ ಭಾಳ ಚಿಕ್ಕವರು ಅವ್ರ ಬಗ್ಗೆ ಮಾತಾಡೋದಕ್ಕೆ. ನನಗೆ ಬೆಳಿಗ್ಗೆನೆ ಗೊತ್ತಾಯಿತು ಸ್ವಲ್ಪ. ಅವ್ರ ಮಗ ಅಳಿಯ ಅವ್ರ ಮಗಳು ಅಳಿಯ ದುಬೈಗೆ ಹೋಗಿದ್ರು. ನಾನು ಏನು ಅಲ್ಲಿಂದ ಫೋನ್ ಮಾಡ್ತೀರಾ ಅಂದ್ಕೊಂಡೆ. ನೋಡಿದ್ರೆ ಇಲ್ಲ, ಬೆಳಿಗ್ಗೆ ಬಂದಿದ್ದೀವಿ ಇಲ್ಲಿ ಬಂದ ಕೂಡಲೇ ಹಿಂಗಾಯಿತು ಅಂದರು. ಒಂದು 8-9 ಗಂಟೆಗೇನೋ ಹಿಂಗಾಗಿದೆ. ಇಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು. ಕನ್ನಡ ಚಿತ್ರರಂಗದ ಅನೇಕ ಕಲಾವಿದರು ಬಂದು ಬಿ ಸರೋಜಾದೇವಿಯವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಬಹುತೇಕ ಕಲಾವಿದರು ಬಿ ಸರೋಜಾದೇವಿಯವರು ಸೇರಿದಂತೆ ಆ ಕಾಲಘಟ್ಟದಲ್ಲಿ ಇದ್ದಂತಹ ನಟ ನಟಿಯರನ್ನು ನೋಡಿಯೇ ಬೆಳೆದವರು. ಅವರಿಂದಲೇ ಸ್ಫೂರ್ತಿಯನ್ನು ಪಡ್ಕೊಂಡು ಇವತ್ತು ಚಿತ್ರರಂಗದಲ್ಲಿ ಹೆಸರನ್ನು ಮಾಡ್ತಾ ಇದ್ದಾರೆ. ಇನ್ನು ಬಿ ಸರೋಜಾದೇವಿಯವರು ಕೂಡ ಹಾಗೆಯೇ ಬರೀ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಸೀಮಿತವಾಗಿದೆ. ಬೇರೆ ಬೇರೆ ಚಿತ್ರರಂಗದಲ್ಲಿಯೂ ಕೂಡ ಅಭಿನಯಿಸಿ ಅಲ್ಲಿನ ಅನೇಕ ಕಲಾವಿದರಿಗೂ ಕೂಡ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ಅವರು ಸಹಕಾರವನ್ನು ಕೊಟ್ಟಿದ್ರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.